ಪಾಂಡುರಂಗ ವಿಠಲ ಅಯ್ಯೋ ಪಾಪ ವಿಟ್ಲ ಕಮ್ ಹಿಯರ್ ಜಾಜಕ್ಕೆ ವೆರಿ ಗುಡ್ ಮಾರ್ನಿಂಗ್ ಯಾರು ನೀನು ಅಯ್ಯ ವಿಠಲ್ ಮೂರ್ತಿ ಎಮ್ಮೆ ಗಂಡುಗಲಿ ಅಂತದ ಏಕೈಕ ಮನೆ ಅಳಿಯ ಅಳಿಯ ಅಲ್ಲ ಯೂಸ್ಲೆಸ್ ಫೆಲೋ ಜಜಕ್ಕೆ ನೀವು ನನಗೆ ಯೂಸ್ಲೆಸ್ ಫೆಲೋ ಅಂತ ಬೈದ್ರ ಎಸ್ ನಿನ್ಗೆನೆ ನಾನು ನಿನ್ನ ಮಹಿಳಾ ಸಂಘಕ್ಕೆ ಹೋಗೋ ಅಂದಿದ್ದೆ ನಾನು ಹೋಗಿದ್ದೆ ಮಹಿಳಾ ಸಂಘಕ್ಕೆ ಹೋಗಿ ನನಗೆ ಬೇಕಾಗಿರೋ ಆಡಿಟ್ ಪೇಪರ್ಸ್ ತಗೊಂಡ್ ಬಾ ಅಂತಂದೆ ತಂದ್ಯಾ ನಾನು ಹೋದಾಗ ಮಹಿಳಾ ಸಂಘ ಬೀಗ ಹಾಕಿತ್ತು ಈಗ ತೆಗ್ದಿರುವಾಗ ಹೋಗ್ಬೇಕಾಗಿತ್ತು ನಾನು ಹೋದಾಗೆಲ್ಲ ಬೀಗ ಹಾಕಿರುತ್ತೆ ಒಂದ್ಸಲ ಓಪನ್ ಇತ್ತು ಆಡಿಟ್ ಪೇಪರ್ಸ್ ನ ಆಡಿಟರ್ ತಗೊಂಡ್ ಹೋಗಿದ್ದಾರೆ ಅಂತ ಹೇಳಿದ್ರು ನಾನ್ ಕೇಳಿದ್ದು ಈ ವರ್ಷದ ಆಡಿಟ್ ಪೇಪರ್ಸ್ ಅಲ್ಲ ಹೋದ ವರ್ಷದ ಆಡಿಟ್ ಪೇಪರ್ಸ್ ತಂದ್ಯಾ ಈಗಲಾದ್ರೂ ಗೊತ್ತಾಯ್ತಾ ನಿನ್ ಎಂತ ಹೋಪ್ಲೆಸ್ ಫೆಲೋ ಅಂತ ಜಾಜಕ್ಕೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡದೆ ನಾವ್ ಯಾವ ಕೆಲಸ ಮಾಡಿದ್ರು ಅದಾಗದಿಲ್ಲ ನಾನು ಏನ್ ಮಾಡ್ಲಿ ಇನ್ಮೇಲೆ ದೋಸೆ ಗೀಸೆ ನಥಿಂಗ್ ನೀನು ಯಾವ್ದಕ್ಕೂ ಲಾಯಕ್ಕಿಲ್ಲ ನಿನ್ನಂತ ಒಂದ್ ಮನೇಲಿದ್ರೆ ನನಗ್ ಮರ್ಯಾದಿರಲ್ಲ ಸೊ ಪ್ಲೀಸ್ ಗೆಟ್ ಔಟ್ ನೋ ಮೋರ್ ಆರ್ಗ್ಯುಮೆಂಟ್ಸ್ ಡಬಲ್ ಗೆಟ್ ಔಟ್ ಲೇ ಬಿಟ್ಲ ಇಲ್ಲ ಹೋಗ್ತಿದ್ಯಾ ಜಾಜಿ ಅವ್ರ ಮಸಾಲೆ ದೋಸೆಗೆ ದುಡ್ಡು ಕೊಟ್ರೇನೋ ತಿನ್ಕೊಂಬೋಣ ಜಾಜಕ್ಕೆ ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕೊಡ ಅದಕ್ಕೋಸ್ಕರ ನಾ ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಕೋಪದಲ್ಲಿ ಒಂದೆರಡು ಮಾತಾಡಿರ್ತಾರ ಕಣ ಅದಕ್ಕೆ ನೀನು ಮನೆ ಬಿಟ್ಟು ಆಚೆ ಹೋಗ್ಬಿಟ್ರೆ ಹೆಂಗ ಅಲ್ಲ ಕಣಪ್ಪದ್ದು ದೇವ್ರಂತ ನಮ್ಮ ಜಾಜಕ್ಕೆ ನನ್ನನ್ನ ಕಣ ಯು ಯೂಸ್ ದಿಸ್ ಫೆಲೋ ಗೆಟ್ ಔಟ್ ಡಬಲ್ ಗೆಟ್ ಔಟ್ ಅಂದ್ಬಿಟ್ಟು ನಾನು ಹೇಗೋ ಈ ಬಂದಿರೋದು ಇಷ್ಟು ದಿವಸ ಹೆಂಗಿದ್ಯೋ ಇನ್ನು ಮುಂದೆನೂ ಹಾಗೆ ಇರೋದಪ್ಪ ಆಗಲ್ಲ ಕಣ ಇಷ್ಟೆಲ್ಲ ಬೈಸ್ಕೊಂಡು ನನಗೆ ಈ ಮಂದಿರೋದಕ್ಕಾಗೋದಿಲ್ಲ ಲೇ ಬಿಟ್ಲ ನೀನು ಮನೆ ಬಿಟ್ಟು ಹೋಗ್ಬಿಟ್ರೆ ಆ ಪಲ್ಲು ಯಾರ ಗತಿ ಪಲ್ಲು ದಾಳಾಗ ಹೋಗ್ಲಿ ಬಿಡ ನೀನು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಮಸಾಲೆ ದೋಸೆಗೆ ದುಡ್ಡು ಕೊಡಿ ಅಂದ್ರೆ ಯಾರೋ ಕೊಡ್ತಾರೆ ಬಂದು ಮಕ್ ಎರಡು ಬಿಡ್ತಾರ ಅಷ್ಟೇ ಇವಾಗ ಏನ್ ಮಾಡೋದು ನೋಡ ನೀನು ಏನಾದ್ರೂ ಒಂದು ಸ್ಕೀಮ್ ಮಾಡಿ ಜಾಜಿ ಅವರ ಮನ್ಸಿಗೆ ಅಲ್ಲಪ್ಪದ್ದು ತಲೆ ಹೀಗೆ ಓಡ್ತಾನೆ ಇಲ್ಲ ಯಾವ್ದೊಂದು ಐಡಿಯಾ ಇದ್ರು ಕೊಡ ನೋಡ್ಬಿಟ್ಲಾ ನಮ್ಮ ದೇಶದಲ್ಲಿ ಭಾಷಣಕ್ಕಿರುವಷ್ಟು ಬೆಲೆ ಬೇರೆ ಯಾವ್ದಕ್ಕೂ ಇಲ್ಲ ಕಣ ಯಾರೋ ಬಂದು ಭಾಷಣ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಬುದ್ಧಿವಂತ ಜನ ದುಡ್ಡು ಕೊಟ್ಬಿಟ್ಟು ಭಾಷೆ ಅರ್ಥ ಆಗದಿದ್ರು ಹೋಗ್ತಾರೆ ನೀನು ಆ ತರಾನೇ ಒಳ್ಳೆ ಭಾಷಣ ಮಾಡು ಆಗ ಕೋಪದಿಂದ ಗೆಟ್ ಔಟ್ ಅಂತಿರೋ ಜಾಜಿ ಅವರು ಪ್ರೀತಿಯಿಂದ ಗೆಟ್ ಇನ್ ಅಂತಾರೆ ಲೇಡೀಸ್ ಅಂಡ್ ಜೆಂಟ್ಮೆನ್ ನಾನಿರೋದೇ ಸಮಾಜ ಸೇವೆ ಮಾಡೋದಕ್ಕೆ ಸಮಾಜ ಸೇವೆ ಮಾಡಿ 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 ನಿಮ್ಮೆಲ್ಲರ ಹೃದಯವನ್ನು ಗೆಲ್ಲೋದೇ ನನ್ನ ಉದ್ದೇಶ ಅಷ್ಟೇ ಅಲ್ಲ ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋದೇ ನನ್ನ ಧ್ಯೇಯ ಹಾಗಾಗಿ ನಿಮ್ಮ ಅಮೂಲ್ಯವಾದ ಅಮೂಲ್ಯವಾದ ಮತವನ್ನ ನನಗೆ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ದಯಮಾಡಿ ನೀವೆಲ್ಲರೂ ನನಗೆ ವೋಟು ಹಾಕಿ ಹಾಕಿ ಯಾಕೆ ಹೊಡಿತಾ ಇದ್ದೀರಾ ಹಾಕಿ ಹಾಕಿ ಅಂದಲ್ಲ ನೀವು ಬೇಜಾರು ಮಾಡ್ಕೋಬಾರ್ದು ಅಂತ ಹಾಕದೆ ತಪ್ಪೆ ಅವ್ರು ನೋಡಿದ್ರೆ ಕೆಟ್ಟ ಹುಟ್ಟಂದ್ರು ನೀವು ನೋಡಿದ್ರೆ ದೊಣ್ಣೆಲಿ ಹಿಂಗಾಗ್ತಾ ಇದ್ದೀರಾ ನನ್ನ ಎತ್ತುಗಳಿಗೆ ಸರಿ ಇಲ್ಲಪ್ಪ ಅದು ನಮ್ಮ ಜಾಜಕ್ಕೆ ಮನಸ್ಸನ್ನ ಗೆಲ್ಲಬೇಕು ಅಂತ ಅವ್ರ ಸ್ಟೈಲಲ್ಲಿ ಭಾಷಣ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ ಮನೇಲಿರೋರೆಲ್ಲ ಭಾಷಣ ಮಾಡೋದು ಪ್ರಾರಂಭ ಮಾಡ್ಬಿಟ್ರೆ ನಮ್ಮ ಕಿವಿಗಳೇನು ಇರಬೇಕೋ ಹಾಳಾಗಿ ಹೋಗ್ಬೇಕು ಸುಮ್ಮನೆ ರಂಗತ್ತೆ ಒಂದಾನೊಂದು ಕಾಲದಲ್ಲಿ ನೀನು ಭಾಷಣ ಮಾಡ್ತಿದ್ದಾಗ ಕೋಟೆನೆ ಅಲ್ಲಾಡೋಗ್ತಾಯ್ತಂತೆ ಈಗಲೂ ನಾನು ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಈ ಬಿಲ್ಡಿಂಗ್ ಗಡ 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 ಅಂತ ನಡುಗ್ಬಿಡುತ್ತೆ ಎಲ್ಲಿ ಒಂದು ಸ್ಯಾಂಪಲ್ ಬಿಡಿ ಅದೇನು ಅಲ್ಲಾಡುತ್ತೋ ನಾನು ನೋಡ್ತೀನಿ ನಾನು ಗಂಡುಗಲಿ ವಂಶದ ರಾಜಮಾತೆ ಲಂಗಮ್ಮ ಮಾತಾಡ್ತಾ ಇದ್ದೀನಿ ಇವತ್ತು ದುಡಿಯದೆ ಕುಳಿತಿರೋ ಈ ದಂಡ ಪಿಂಡಗಳಿಗೆ ನಾನು ಧಿಕ್ಕಾರ ಹಾಕ್ತೀನಿ ಈ ಮನೆ ಯಜಮಾನ ನನ್ನ ಮಗ ಅವನಿಗೆ ಆಡಳಿತ ನಡೆಸೋದು ಗೊತ್ತಿಲ್ಲ ಆದರೂ ನಮ್ಮ ಗಂಡುಗಲಿ ವಂಶ ಭದ್ರವಾಗಿದೆ ಯಾಕೆ ಹೇಳಿ ನಾನು ಇಲ್ಲಿ ಭದ್ರವಾಗಿದ್ದೀನಲ್ಲ ಅದಕ್ಕೆ ಆದರೂ ಕೆಲವು ಅಭದ್ರ ಶಕ್ತಿಗಳು ಸೇರ್ಕೊಂಡು ನಮ್ಮ ಕಂಪನಿನ ಛಿದ್ರ ಮಾಡಲು ಪ್ರಯತ್ನ ಪಡ್ತಾ ಇವೆ ಅದವ್ರೆ ಯಾಕೋ ಲಕಾರ ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ ಭಾಷಣದ ಮಧ್ಯೆ ಮಾತಾಡಿದ್ದೆ ಆದರೆ ಪಾಷಾಣ ಕುಡಿಸಿ ಬಿಟ್ಟೇನು
ನಮ್ಮ ಗಂಡುಗಲಿ ವಂಶವನ್ನ ಒಗ್ಗಟ್ಟನ್ನು ಛಿದ್ರ ಮಾಡಲು ಈ ದಂಡ ಪಿಂಡಗಳು ಕಾಯ್ತಾ ಇವೆ. ದುಡ್ಡು ಸೋಲ್ ಹೋಗ್ತಾ ಇದೆ. ದುಡಿಯುವ ಕೈಗಳಿಗೆ ಮಾನ್ಯತೆ ಇಲ್ಲ. ಮನೆ ಬೆಳಗಬೇಕಾದ ಸೊಸೆ ಮಗುವನ್ನ ಕೊಡೋದು ಬಿಟ್ಟು ದೇಶ ದೇಶ ಓಡಾಡ್ತಾ ಇದ್ದಾರೆ. ಅತ್ತೆ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ. ಯಾಕಮ್ಮ ನಿನ್ನ ಬಗ್ಗೆ ಮಾತಾಡದೆ ಅಂತ ಬೇಜಾಲ? ಕಾರಣ ಇಲ್ದೆ ನನ್ ಬೈಯೋದಿಕ್ಕೆ ಕಾರಣ ಏನೋ? ಜಾಜತ್ಗೆ ಅದು ಭಾಷಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ನಾನ್ ಜಾಜತ್ಗೆ ಬಿಟ್ಲು ಮೂರ್ತಿ. ಡಬ್ಬಲ್ ಗೆಟ್ ಔಟ್ ಅದು ನೀನ್ ಇನ್ನೂ ಇಲ್ಲೇ ಇದೆಯಾ ಅಂದ್ಮೇಲೆ ನೀನೆಂತ ಟ್ರಿಬಲ್ ರಾಸ್ಕಲ್ ಇರ್ಬೇಕು. ಪದ್ದು ಪದ್ದು ನಮ್ಮ ಯಜಮಾನ್ರನ್ನ ಏನಾದ್ರೂ ನೋಡಿದೀನೋ? ನಾನು ಬೆಳಗ್ಗೆಯಿಂದ ಅವನ್ನೇ ಹುಡುಕ್ತಾ ಇದೀನಿ ಕಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಣ್ಣಯ್ಯ, ನಮ್ಮ ಯಜಮಾನ್ರನ್ನ ಏನಾದ್ರೂ ನೋಡಿದ್ಯಾ? ಅಯ್ಯೋ, ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಸಿಕ್ಕಿಲ್ಲ ಅಂತ ನಾನು ಅಡ್ಡಾಡ್ತಾ ಇದ್ರೆ ನೀನು ಗಂಡನ್ ಕೊಟ್ಕೊಂಡು ನನ್ಗೇನ್ ಆಗ್ಬೇಕಾಗಿದೆ? ಅಣ್ಣಯ್ಯ, ಅವರು ನನ್ ಗಂಡ ಅಂದ್ಮೇಲೆ ನನ್ ಗಂಡನೇ. ಹೌದಮ್ಮ, ಅಲ್ಲ ಅಂದವ್ರು ಯಾರು? ನಿನ್ನ ಗಂಡ ಇನ್ನೊಬ್ರ ಗಂಡ ಆಗೋಕ್ ಹೇಗೆ ಸಾಧ್ಯ? ಅಣ್ಣಯ್ಯ, ಅವ್ರು ಇವಾಗ ಎಲ್ಲಿ ಹೋಗಿರ್ಬೋದು? ಬಸ್ ಸ್ಟ್ಯಾಂಡ್ ಪಕ್ಕ ಶಾಸ್ತ್ರ ಹೇಳೋರು ಇದ್ದಾರೆ, ಹೋಗ್ ಕೇಳು. ಸರಿ, ಹಾಗಾದ್ರೆ ದುಡ್ಡು ಕೊಡು, ಹೋಗ್ಬಿಟ್ಟು ಬರ್ತೀನಿ. ಇಲ್ಲೇ ಇದ್ರೆ 2 ಕೊಡ್ಬೇಕಾಗತ್ತೆ. ಅಮ್ಮ ಅಮ್ಮ ಏನಮ್ಮ? ಅಮ್ಮ, ನಮ್ಮ ಯಜಮಾನ್ರು ಏನಾದ್ರೂ ನಿಮ್ ರೂಮಲ್ಲಿ ಬಚ್ಚಿಟ್ಕೊಂಡಿದಾರಾ? ತೆಗೆದು ಬಿಟ್ಟ ಅಂದ್ರೆ ಹೊಲ್ಲೆಲ್ಲ ಉದುರೋಗ್ತಾ ಇರ್ಬೇಕು. ಅಲ್ಲ ಕಣೆ, ಅಳಿಯ ಅತ್ತೆ ರೂಮಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂದ್ರೆ ನೋಡಿದ ಜನ ತಪ್ಪು ತಿಳ್ಕೊಳಲ್ವಾ? ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡಿ ನೋಡಮ್ಮ. ಅಯ್ಯೋ, ನನ್ನ ಕಲ್ಮ ಎಂಥ ಮಗಳು ಹುಟ್ಟುಬಿಟ್ಟು. ಎಷ್ಟೇ ಆಗ್ಲಿ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಜಾಜಿಯಕ್ಕೆ ಜಾಜಿಯಕ್ಕೆ ಪಲ್ಲು, ವೈ ಆರ್ ಯು ಶೌಟಿಂಗ್? ಜಾಜಿಯಕ್ಕೆ ನಮ್ಮ ಯಜಮಾನ್ರನ್ನ ಏನಾದ್ರೂ ನೋಡಿದ್ರಾ? ನಿನ್ನೆ ಒಂದು ಚೆನ್ನಾಗಿ ಬೈದೆ, ಅದಕ್ಕೆ ತಲೆ ಮರ್ಸ್ಕೊಂಡು ಓಡೋಗಿದ್ದಾನೆ ಅನ್ಸುತ್ತೆ. ನಮ್ಮ ಯಜಮಾನ್ರು ನೀವ್ ಯಾಕೆ ಬಯಕ್ ಹೋದ್ರೆ? ಮತ್ತಿನೇನು, ಹೇಳಿದ ಕೆಲ್ಸ ಸರಿಯಾಗಿ ಮಾಡಲ್ಲ. ಯಾವಾಗ ನೋಡೋ ಮಸಾಲ ದೋಸೆ ಮನಿ ಕೊಡಿ ಅಂತ ಪೀಡಿಸ್ತಾ ಇರ್ತಾನೆ. ಬೈದೆ ಸುಮ್ಮನಿರಕ್ಕಾಗತ್ತೇನೆ? ಅದಕ್ಕೆ ಚೆನ್ನಾಗಿ ಸ್ಕೋಲ್ಡ್ ಮಾಡಿದೀನಿ. ಅವನಂತ ಯೂಸ್ಲೆಸ್ ಫೆಲೋನ ನಾನು ಎಲ್ಲೂ ನೋಡಿಲ್ಲ. ಅಪ್ಪ, ನಮ್ಮ ಒಳಿ ಅಂದ್ರೆ ಯೋಗ್ಯತೆ ಏನು ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನನಗಷ್ಟು ಸಾಕು. ಒಬ್ಬನ ಹೇಗೂ ತೊಲಗಿಸಿದ್ರೆ ಇನ್ನೊಬ್ಬನು ಹಾಗೆ ತೊಲಗಿಸ್ಬಿಡಿ. ಲೇ ಪಾಂಡುರಂಗ, ಓ. ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದು ಅಷ್ಟು ಸುಲಭ ಅಲ್ಲ. ಒಲ್ಲು, ನೀನೇನು ಯೋಚನೆ ಮಾಡ್ಬೇಡ ಕಣೆ. ವಿಟ್ಲ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ನಾನೇ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ. ಎಲ್ಲೆಲ್ಲಿ ಅಂತ ನೀನ್ ಹುಡ್ಕೋದು, ಇಲ್ಲೇನೋ ಮಾಡ್ತಿದ್ಯಾ? ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನಾನು ಹೊಟ್ಟೋಗ್ತೀನಿ. ಇಲ್ಲಿಂದ ಹಾರ್ಬಿಟ್ಟು ಸತ್ತೋಣ ಅಂತ ಅನ್ಕೊಂಡಿದ್ದೀನಿ ಕಣ. ಯಾವ್ದೇ ಕಾರಣಕ್ಕೂ ಸಾಯ್ಬೇಡ ಕಣ. ನನ್ನ ಟೆನ್ಷನ್ ನಿನಗೇನ್ ಗೊತ್ತು? ಟೆನ್ಷನ್ ಆಗಿದೆ ಅಂತ ಸತ್ರ ಪೆನ್ಷನ್ ಕೂಡ ಸಿಗೋದಿಲ್ವಾ? ನಾನು ಸರ್ಕಾರಿ ಉದ್ಯೋಗಿ, ನನಗೆ ಪೆನ್ಷನ್ ಸಿಗಕ್ಕೆ ಟೆನ್ಷನ್ ಏನ್ ಕಡಿಮೆ ಮಾಡ್ಕೊಳ್ಳೋದು ಅದನ್ನ ಹೇಳಿ ಫಸ್ಟ್. ನಮ್ಮ ಹಳ್ಳಿಲಿ ಒಬ್ಬ ಇದ್ದ, ಅವನ್ಗೆ ಟೆನ್ಷನ್ ಜಾಸ್ತಿ ಆದಾಗೆಲ್ಲ ಸಿಗರೇಟ್ ಸೇತಿದ ಕಣ. ಸಿಗರೇಟ್ ಸೇದಿದ್ರೆ ಟೆನ್ಷನ್ ಕಡಿಮೆ ಆಗುತ್ತಾ? ಹ್ಞೂ ಕಣ. ಸಿಗರೇಟ್ ಹೊಗೆನ ಎಳೆದು ಹೊಗೆನ ಹೊರಗಡೆ ಬಿಡ್ತಾ ಇದ್ರೆ ಆ ಹೊಗೆ ಜೊತೆ ಟೆನ್ಷನ್ ಹೊರಗಡೆ ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ನ. ನಿಜವಾಗ್ಲೂ? ಹ್ಞೂ ಕಣ. ಇವಾಗ ಅವನು ನಿನ್ ಫ್ರೆಂಡ್ ಏನ್ ಮಾಡ್ತೇನೆ? ಸಿಗರೇಟ್ ಸೇದಿ 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 ಒಂದ್ ದಿವಸ ಗೊಟ್ಟ ಕಂಡ್ಬಿಟ್ಟ. 4 ಬ್ರ್ಯಾಂಡ್ ಸಿಗರೇಟ್ ತಂದಿದ್ದೀನಿ. ಇದರಲ್ಲಿ ಯಾವ ಸಿಗರೇಟ್ ಸೇದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ, ಯಾವ ಸಿಗರೇಟ್ ಸೇದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಗ್ತಿಲ್ವೇ? ಏನು ಮಾಡೋದು? ಕೆಲಸ ಮಾಡ, ಅಷ್ಟು ತೊಗೊಂಡೋಗಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಒಂದೊಂದನ್ನೇ ಸೇದು ಬಿಟ್ಬಿಡುದು. ಅವಾಗ ಟೆನ್ಷನ್ ಕಡಿಮೆ ಆದರೂ ಆಗಬಹುದು. ಏನಪ್ಪ, ಒಳಗಡೆ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಬಾಗ್ಲು ತೆಗೀರಿ. ಅಣ್ಣಯ್ಯ, ಬೇಗ ಬಾ, ಮನೆಗೆ ಬೆಂಕಿ ಬಿದ್ಬಿಟ್ಟಿದೆ. ಅಯ್ಯೋ, ಮನೆ ತೆಗೆದ್ಬಿಟ್ರ? ಇವ್ರ ಪುಟ್ಟ ತಂಗಿ ಎಲ್ಲಮ್ಮ ಬೆಂಕಿ ಬಿತ್ತು. ಈ ರೂಮಲ್ಲಿ ಅಣ್ಣಯ್ಯ, ನೋಡಿಲ್ಲಿ ಹೋಗಿ ಬರ್ತಿದೆ. ರೂಮಲ್ಲಿ ಯಾರಮ್ಮ ಇದ್ದಾರೆ? ನಮ್ಮ ಯಜಮಾನ್ರಿದ್ದಾರೆ ಅಣ್ಣಯ್ಯ. ಜಾಜಿಯಕ್ಕೆ ಬೈದ್ರು ಅಂತ ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೊಂಡಿದ್ದಾರೆ. ಅಳಿ ಅಂದ್ರೆ ಬಾಗಿಲು ತೆಗಿರಿ ಹೇಳಿ ಅಂದ್ರೆ. ನೀವು ಬೆಂಕಿ ಹಚ್ಕೊಂಡ್ ಸತ್ರೆ ನಾವು ಮನೆ ಬಿಡ್ಬೇಕಾಗತ್ತೆ. ಬಾಗಿಲು ತೆಗಿರಿ ಹೇಳಿ ಅಂದ್ರೆ. ಏನಪ್ಪ, ಬಾಗ್ಲು ತೆಗೀರಿ. ಜಾಜಿಯಕ್ಕೆ ಮಸಾಲೆ ದೋಸೆಗೆ ಅಂತ ನಿಮ್ಗೆ ₹200 ಕೊಟ್ಟಿದ್ದಾರೆ. ಅಳಿ ಅಂದ್ರೆ ಏನಿದು ಹೊಗೆ? ಅದು ಯಾವ ಸಿಗರೇಟ್ ಸೇದಿದ್ರು ಟೆನ್ಷನ್ ಕಡಿಮೆನೇ ಆಗ್ತಿಲ್ಲ. ಕಣ್ಣು ಕೆಂಪಾಗುತ್ತೆ, ಇಲ್ಲದು ಕೆಂಪರ್ತಷ್ಟೇ. ಯಾಕೋ ಹಿಂಗ್ ಹೊಡಿತಾ ಇದ್ದೀರಾ? ಯಾವತ್ತಿಂದ ಕಲ್ತ್ರಿ ಈ ದುರಭ್ಯಾಸ? ಅದು ಟೆನ್ಷನ್ ಆದಾಗ
ಸಿಗರೇಟ್ ಸೇದಿದ್ರೆ ಕಡಿಮೆ ಆಗುತ್ತಂತೆ. ನಾನು ಟೆನ್ಷನ್ ಆದಾಗ್ಲೇ ಲೆಕ್ಕ ಬರಿತಾ ಕೂರೋದು. ನಮ್ ಕೆಲವ್ರು ಆಗಲ್ವೇ? ಅದಕ್ಕೆ ಸಿಗರೇಟ್ ಹೊಡಿತಾ ಕೂತ್ಕೊಳ್ಳೋದ? ಸಿಗರೇಟ್ ಸೇದೋದೆಲ್ಲ ಕಣ್ಣಿಗೆ ಬಿತ್ತು ನಿಮ್ಮ ಬಾಯಿನ ಹೊಲ್ದು ಬಿಡ್ತೀನಿ. ಅಮ್ಮ ಅಮ್ಮ ಏನಮ್ಮ? ಇನ್ ಮುಂದೆ ನನ್ ಕಸ ಗುಡ್ಸಲ್ಲ, ನಿಮ್ ಸೊಸೆಗೆ ಹೇಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ಯಾರು? ಜಾತಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನ್ ಯಾಕೆ ಕಸ ಗುಡಿಸ್ಬೇಕು? ಇಲ್ಲಿ ನೋಡಿ, ಎಲ್ಲಂದ್ರಲ್ಲಿ ಸಿಗರೇಟ್ ತುಂಡುಗಳು. ಓ ಮೈ ಗಾಡ್, ಏನೇ ಇದು ಇಷ್ಟೊಂದು ಸಿಗರೇಟ್ ಪೀಸಸ್? ಯಾರು ಸೇದಿದ್ದು? ಇನ್ಯಾರು? ನಮ್ಮ ಯಜಮಾನ್ರು. ವಿಟ್ಲಾ ಸ್ಮೋಕಿಂಗ್? ಇದಕ್ಕೆಲ್ಲ ಕಾರಣ ನೀವೇ ಜಾಜಿಯಕ್ಕೆ. ಪಲ್ಲು, ಡೋಂಟ್ ಟಾಕ್ ರಬಿಶ್. ಅದ್ ಹೇಗೆ ಹೇಳ್ತೀಯಾ? ನಮ್ಮ ಯಜಮಾನ್ರನ್ನ ಬೈದು 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 ಬದಲಾವಣೆ ಮಾಡ್ಬಿಟ್ರಿ. ಪಾಪ ನಮ್ಮ ಯಜಮಾನ್ರು ಜೀವನದಲ್ಲಿ ಜಿಗುಪ್ಸೆಗೊಂಡು ಸಿಗರೇಟ್ ಸೇದೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ನೀನು ನೆಟ್ಟಗಿದ್ದಿದ್ರೆ ಅಳಿಯಂದಲ್ಲಿ ಯಾಕೆ ಬೀಡಿ ಸೇರ್ತಾ ಇದ್ಲು? ಬೀಡಿ ಅಲ್ಲಮ್ಮ, ನಮ್ಮ ಯಜಮಾನ್ರು ಸೇದೋದು ಸಿಗರೇಟ್. ಅಡಿಗೆ ಮನೆ, ಹಾಲು, ಬಾತ್ರೂಮ್ ಎಲ್ಲಂದ್ರಲ್ಲಿ ಸೇದ್ತಾ ಇರ್ತಾರೆ. ವಾಟ್? ಎಲ್ಲಂದ್ರಲ್ಲಿ ಸಿಗರೇಟ್ ಸೇತಾನ? ಎಲ್ಲಂದ್ರಲ್ಲಿ ಸಿಗರೇಟ್ ಸೇದಿದ್ರೆ ಫೈನ್ ಹಾಕ್ತಾರೆ, ಜೈಲ್ಗೆ ಹಾಕ್ತಾರೆ. ಈ ಮಾತನ್ನ ವಿಟ್ಲಂಗ್ ಹೋಗಿ ಹೇಳು. ನನ್ಗೆ ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಸ್ಪೀಚ್ ಇದೆ, ನಾನು ಹೋಗ್ಬೇಕು. ಯಾವುದ್ರ ಬಗ್ಗೆನಾ? ಸಿಗರೇಟ್ ನ ಬಿಡಿ, ಲಂಗ್ಸ್ ನ ಕಾಪಾಡಿ ಅನ್ನೋದ್ರ ಬಗ್ಗೆ. ರಾಮ, ನಮ್ಮ ಗಂಡುಗಲಿ ವಂಶದಲ್ಲಿ ಬಾವಿಲಿ ನೀರು ಸೇದವಳಿದ್ದು, ಸಿಗರೇಟ್ ಸೇದವಳು ಯಾರೂ ಇರಲಿಲ್ಲ. ಏನಮ್ಮ, ನೀನಾದ್ರೂ ಅಳಿಯಂದಿರಿಗೆ ಸಿಗರೇಟ್ ಸೇದಬೇಡಿ ಅಂತ ಒಂದು ಬುದ್ಧಿ ಮಾತು ಹೇಳ್ಬಾರ್ದ? ಸಾರಿ ಅತ್ತೆ, ಅದು ನನ್ನ ಡ್ಯೂಟಿ ಅಲ್ಲ. ಬಾಯ್. ನೀನಾದ್ರೂ ಒಂದು ಮಾತು ಹೇಳ್ಬಾರ್ದೇನೆ? ನನ್ ಮಾತ್ ಕೇಳೋದೇ ಇಲ್ವಲ್ಲಮ್ಮ. ಅಳಿಯಂದಿಲು ಈ ಅತ್ತೆ ಮಾತನ್ನ ಚೆನ್ನಾಗಿ ಕೇಳ್ತಾಳೆ. ತಗೊಂಡೋಗಿ ಬಿಸಾಕಿ ನಿನ್ನ ಗಂಡನ ನೈಸ್ ಮಾಡಿ ಕಲ್ಕೊಂಡ್ ಬಾ, ನಾನು ಅವಳಿಗೆ ಬುದ್ಧಿ ಮಾತು ಹೇಳ್ತೀನಿ. ಏನಪ್ಪ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಮ್ಮ? ನಮ್ಮಮ್ಮ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ, ಬನ್ನಿಪ್ಪ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳು. ಏನು, ನಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಡ್ತೀರೋ ಇಲ್ವಾ? ಈ ಮನೆಯಲ್ಲಿ ನಮ್ಮ ಅತ್ತೆಯವ್ರ ಮಾತಿಗೆ ಮಾತ್ರ ನಾನು ಬೆಲೆ ಕೊಡೋದು. ಮತ್ ಬನ್ನಿಪ್ಪ. ಅದು ಸಿಗರೇಟ್ ವಾಸನೆ ಇದೆ ಕಣಮ್ಮ, ಹೇಗೆ ಬರೋದು? ದೂರ ನಿಂತ್ಕೊಂಡು ಮಾತಾಡಿಪ್ಪ, ನಮ್ಮ ಅಮ್ಮ ಏನ್ ಅಷ್ಟ ಹತ್ರ ಬರಲ್ಲ. ಆದ್ರೆ ವಾಸನೆ ಎಷ್ಟು ದೂರ ಬರುತ್ತಲ್ಲಮ್ಮ? ಇವಾಗ ಏನ್ ಬರ್ತಿರೋ ಇಲ್ವಾ? ನಡಿ. ಅಲ್ಲ ಒಂದು 2 ದಮ್ಗೆ ಆಗೋಷ್ಟು ಇತ್ತು. ಬನ್ನಿಪ್ಪ. ನಡಿಯಮ್ಮ. ಪಲ್ಲು, ಏನೇ ಇದು ದುರ್ವಾಸನೆ? ಎಲ್ಲೋ ಹೆಗ್ಗಡ ಸತ್ತಿರ್ಬೇಕು, ಹೋಗಿ ನೋಡು. ಸಚ್ಚಿರೋದಲ್ಲಮ್ಮ, ನಮ್ಮ ಯಜಮಾನ್ರು ಸಿಗರೇಟ್ ಸೇದಿರೋದು. ಅಯ್ಯೋ ರಾಮ, ಮನ ಎಲ್ಲ ಗಬ್ಬೆದ್ದು ಹೋಯ್ತು. ಅಳಿಯಂದಿಲೆ, ಯಾಕೆ ಹೀಗ್ ಮಾಡ್ತಾ ಇದ್ದಿಲ್ಲ? ಅದು ಟೆನ್ಷನ್ ಇದ್ದಾಗ ಸಿಗರೇಟ್ ಸೇದಿದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಹಾಗಾಗಿ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಸಿಗರೇಟ್ ಸೇದೋದನ್ನ ಕಲ್ತಿದ್ದೀನಿ. ಅಯ್ಯೋ, ಬೀಡಿ ಸಿಗರೇಟ್ ಸೇದಿದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಯಾವ ಅಯೋಗ್ಯ ಹೇಳ್ದ? ನನ್ನ ಆಪ್ತ ಮಿತ್ರ ಅಪ್ಪದ್ದು. ಅವನ ಮಾತು ಕೇಳ್ಕೊಂಡು ನೀವು ದುಶ್ಚಟಕ್ಕೆ ದಾಸನಾದ್ರೆ ಆದಷ್ಟು ಬೇಗ ಹೊಗೆ ಹಾಕಿಸ್ಕೊಂಡ್ಬಿಡ್ತೀವ. ಹೊಡೀನಿ ಬೇಡ ಅನ್ನಲ್ಲ, ಯಾಕೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹೊಡೀರಿಪ್ಪ ಪ್ಲೀಸ್. ಪಕ್ಕದ ಮನೆಯವ್ರು ಕೇಳ್ತಿದ್ದಾರೆ, ಯಾರೇ ನಿಮ್ಮನೇಲಿ ಸಿಗರೇಟ್ ಸೇರ್ತಿರೋರು? ಆ ಹೊಗೆ ಎಲ್ಲ ನಮ್ಮನೆಗೆ ಬರ್ತಿದೆ ಅಂತ ತಲೆ ಎತ್ತಿ ತಿರ್ಗಿದಾಗೆ ಮಾಡ್ಬಿಟ್ರು. ನನ್ನ ದೇವ್ರು ಕೊಟ್ಟ ತಂಗಿ ಗತಿ ಏನು? ಮಗನೇ, ಇವನಿಗೆ ಕ್ಲಾಸ್ ತಗೋಬೇಕು ಅಂತಾನೆ ಕಾಲದ ಕೂರ್ಸಿದ್ದೀನಿ. ಮಧ್ಯ ನಿಂದೇನೋ ಸಕಲ ಅದು. ಯಾಕೋ 2 ಕೊಡ್ಬೇಕು ಅನ್ಸ್ತು, ಒಟ್ಟೆ ನೀವು ಮುಂದುವರ್ಸಿ. ಏನಮ್ಮ ಪಲ್ಲು, 1 ನಿಮಿಷ ರೂಮ್ಗೆ ಬರಲ್ಲ? ಅಳಿಯಂದಿಲೆ, ಲೂಬ್ ಹೋಗ್ತೀನಿ ಅಂತಂದ್ರೆ ಕಾಲನ ಕತ್ತರಿಸ್ಬಿಡ್ತೀನಿ. ತೆಪ್ಪ ಕೂತ್ಕೊಂಡು ನಾನು ಹೇಳೋ ಕಥೆನ ಕೇಳ್ಬೇಕು. ಸರಿ ಸರಿ. ಹಿಂದೆ ನಮ್ಮ ಗಂಡುಗಲಿ ವಂಶದಲ್ಲಿ ಒಬ್ಬ ಶೂಲ ಇದ್ದ. ಶೂಲ ಶೂರನಪ್ಪ. ಅವನು ವೀರನಾಗಿದ್ದ. ವೀರನಪ್ಪ. ಮಾಲನಾಗಿದ್ದ. ಮಾರನಾಗಿದ್ದ. ನೀವು ಕಂಟಿನ್ಯೂ ಮಾಡಿ. ಆದರೆ ಹಾಳಾದವನು ದುಶ್ಚಟನ ಕಲ್ತು ಬಿಟ್ಟಿದ್ದ. ಬೀಡಿ ಸಿಗರೇಟು ಸೇದಬಾರದು ಅಂತ ಎಲ್ಲರೂ ಬುದ್ಧಿ ಹೇಳಿದರು. ಕೊನೆಗೆ ನಮ್ಮ ಗಂಡುಗಲಿ ವಂಶದ ಪೂರ್ವಿಕರು ಬಂದು ಹೇಳಿದರು. ಅಲ್ಲ ಅತ್ತೇವ್ರೆ, ಅವನ್ ಸತ್ಯ ಎಷ್ಟು ವರ್ಷ ಆಯ್ತು, ಈಗ ಯಾಕೆ ಆ ಮಾತು? ಬಿಟ್ಬಿಡಿ ನಾನು ಸ್ವಲ್ಪ ರೂಮ್ಗೆ ಬರ್ತೀನಿ. ಆಯ್ತು ಹೇಳಿ. ಆತ್ಮಗಳು ಬಂದವು ಹೋದವು. ಇದು ರಾಜವಂಶ. ಬೀಡಿ ಸಿಗರೇಟು ಸೇದಬಾರದು, ಬೇರೆಯವರು ಸೇದೋದಕ್ಕೂ ಬಿಡಬಾರದು. ಇದರಿಂದ ಆರೋಗ್ಯ ಕೆಟ್ಟೋಗುತ್ತೆ,
ಸಂಸಾರ ಹಾಳಾಗುತ್ತೆ ಅಂತ ಬುದ್ಧಿ ಹೇಳಿ ಹೇಳಿ ಸಾಕಾಯಿತು. ಅವನು ಜಾಲ ಮಾತನ್ನು ಕೇಳದೆ ಬೀಡಿ ಸಿಗರೇಟ್ ಸೇದಿ ಸೇದಿ ಕೊನೆಗೆ ಸತ್ತೇ ಹೋದ. ಸಾಯ್ಬಾರ್ದಾಗಿತ್ತು. ಆಮೇಲೆ ಅವನ ಆತ್ಮ ಮೇಲಕ್ಕೆ ಹೋಯಿತು. ಆದರೆ ಅಲ್ಲಿರುವ ಆತ್ಮಗಳು ಯಾವುವೂ ಇವನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಲಿಲ್ಲ. ಆ ಗುಂಪಿಗೆ ಸೇರ್ಕೋಬೇಕು ಅಂದ್ರೆ ಏನ್ ಮಾಡಕ್ಕಾಗ್ತಂತೆ? ಆತ್ಮಗಳು ಹೇಳಿದ್ವು, ನೀನು 100 ಜನಕ್ಕೆ ಬೀಡಿ ಸಿಗರೇಟ್ ಸೇದೋದನ್ನ ಬಿಡಿಸಿ ನಮ್ಮ ಬಳಿಗೆ ಬಾ, ಆಮೇಲೆ ನಿನ್ನನ್ನು ನಮ್ಮ ಗುಂಪಿಗೆ ಸೇರಿಸಿಕೊಳ್ತೇವೆ. ಅಲ್ಲಿಯವರೆಗೂ ನೀನು ಅಂತ ಪಿಶಾಚಿಯಾಗಿ ಅರಿತಾ ಇಲ್ಲೋ ಅಂತ ಶಾಪ ಕೊಡ್ತೀವಿ. ಆಮೇಲೆ ಏನಾಯ್ತಮ್ಮ? ಈಗಲೂ ಅವನು ಅಂತ ಪಿಶಾಚಿಯಾಗಿ ಎಲ್ಲಾ ಕಡೆ ಅಲಿತಾ ಇದ್ದಾನೆ. ಬೀಡಿ ಸಿಗರೇಟ್ ಸೇದೋದನ್ನ ಬಿಡಿಸ್ಬೇಕು ಅಂತ ಅವನು ಪ್ರಯತ್ನ ಪಡ್ತಾನೇ ಇದ್ದಾನೆ. ಹಾಗಾಗಿ ಎಲ್ಲಿ ಹೊಗೆ ಬರುತ್ತೋ ಅಲ್ಲಿ ಅವನು ಬಂದೇ ಬರ್ತಾನೆ. ಅಂದ್ರೆ ನಾನು ಹುಷಾರಾಗಿರ್ಬೇಕು ಅನ್ನಿ. ಅದಕ್ಕೆ ಅಲ್ಲಿಂದಲೇ ಗಂಜಳದಿಂದ ಬಾಯಿ ತೊಳ್ಕೊಂಡು ಊಟ ಮಾಡಿ. ಹಾಳಾದ್ದು ರೂಮಲ್ಲಿ ದಮ್ಮುಡೇಣ ಅಂತಂದ್ರೆ ಫುಲ್ಲು ಮಕ್ಕ ಹೊಡಿತಾಳೆ. ಈಗೇನು ಮಾಡೋದು? ಒಬ್ಬೇ ಹಾಳಾಗೋಗಿ ಇಲ್ಲೇ ಒಂದು ಹಚ್ಚಿಬಿಡೋಣ. ಯಾರಿದ್ದಾರೆ ಇಲ್ಲಿ? ಅಯ್ಯೋ, ನೀನು ಯಾರು? ಗಂಡುಗಳ ಏಕೈಕ ಮನೆ ಅಳಿಯ. ಒಬ್ಬನೇ ಇದ್ದಾಗ ಭ್ರಮೆ ಕಾಡುತ್ತೆ. ಒಂದು ದಮ್ಮುಡಿನ ದಮ್ಮು ತಾನಾಗಿ ತಾನೇ ಬಂದ್ಬಿಡುತ್ತೆ. ನಮ್ಮ ಅತ್ತೆ ಅವ್ರು ಹೇಳಿದ್ರು ನಿಜ ಅಂತ ಕಾಣುತ್ತೆ. ನಾನು ಸಿಗರೇಟನ್ನು ಸೇದಿರೋ ಹಾಗೆ ಯಾರೋ ನನ್ನನ್ನು ತಡಿತಾ ಇದ್ದಾರೆ. ಹಲೋ, ಯಾರಪ್ಪ ನೀವು? ಮುಂದೆ ಬನ್ನಿಪ್ಪ, ನಿಮ್ ಡಬ್ಬ ಎತ್ತೀನಿ ಪ್ಲೀಸ್. ಹಲೋ, ನೀವು ಪ್ರೇತನ? ಇಲ್ಲಿಗೆ ಯಾಕೆ ಬಂದ್ರಿ? ಸಿಗರೇಟ್ ಸುಡು, ನಾನು ನಿನ್ ಸುಡ್ತೀನಿ. ಈಗ ಹಚ್ಚ ಬೆಂಕಿನ. ಡಬ್ಬ ಎತ್ತೀನಿ, ದಯವಿಟ್ಟು ಬದುಕಿರ್ಬೇಕಾದ್ರೆ ನನ್ನ ಸುಡ್ಬಿಡಿ. ನಿಮ್ಗಷ್ಟು ಬೆಂಕಿ ಹಚ್ಚಲೇಬೇಕು ಅಂತಿದ್ರೆ ಇದಕ್ಕೆ ಹಚ್ಚಿ ಹಂಗೆ ಒಂದು ದಮ್ಮ ಹೇಳ್ಕೊಂಡ್ಬಿಡ್ತೀನಿ. ನೀನೀಗ ಹೋಗಿಬಿಟ್ರೆ ನಾನೀಗ ನಿಂಗೆ ಹೊಗೆ ಹಾಕಿಸ್ತೀನಿ. ನೀ ಸತ್ರ ಸ್ವರ್ಗನೇ ಸಿಗಲ್ಲ. ಏನ್ ಸ್ವರ್ಗ ನಿಮ್ಮ ಅಪ್ಪಂದು? ನನಗೆ ಸಿಗ್ಲಿಲ್ಲ ಅಂದ್ಮೇಲೆ ನಿನಗೆ ಸಿಗತ್ತಾ? ನಿನಗೆ ಆಯುಷ್ಯದ ಆದ್ರೂ ಸಿಗರೇಟ್ ಸೇದಿ 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 ಸಾಯ್ಬೇಕು ಅಂತಿದೀಯ. ಇದು ಸ್ವಲ್ಪ ಸೂಸೈಡು. ನಿಜ, ಆ ಕಾಲದಲ್ಲಿ ಸತ್ತವ್ರಿಗೆ ಸ್ವರ್ಗ ಸಿಗಲ್ಲ, ನರಕನೂ ಸಿಗಲ್ಲ. ಅಂತರ್ ಪಿಶಾಚಿಯಾಗಿ ಓಡಾಡ್ಕೊಂಡಿರ್ಬೇಕಾಗತ್ತೆ. ನಿನ್ನನ್ನ ನನ್ನ ಟೀಮಿಗೆ ನಾನು ಸೇರಿಸ್ಕೊಳಲ್ಲ. ಆಗ ಮಾತ್ರ ಮಾಡ್ಬಿಡಿ. ದಯವಿಟ್ಟು ನನ್ನನ್ನು ನಿಮ್ಮ ಟೀಮಿಗೆ ಸೇರಿಸ್ಕೊಳ್ಳಿ. ನೀವೇ ನನ್ನ ಕೈ ಬಿಟ್ಬಿಟ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಸ್ವರ್ಗದಲ್ಲಿರೋ ಹುಣಸೆ ಮರಕ್ಕೆ ಜೋತಾಡ್ತಿರು. ನಾನು ಗಂಡು ಕಲಿಂಸದ ಏಕೈಕ ಮನೆ ಅಳಿಯ. ಸತ್ ಮೇಲೆ ಹಿರಿಕರ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ಹಾಗಾದ್ರೆ ಒಂದ್ ಷರತ್ತಿದೆ. ಏನದು ಷರತ್ತು? ನೀನ್ ಸಿಗರೇಟ್ ಬಿಡ್ಬೇಕು. 101 ಜನಿಗೆ ಸಿಗರೇಟ್ ಬಿಡಿಸ್ಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿಗಳಿಗೆ ಸಿಗರೇಟ್ ಬಿಡಿಸ್ಬೇಕು. ಆಗ ನಿನ್ನನ್ನ ನಮ್ಮ ಟೀಮಿಗೆ ಸೇರಿಸ್ಕೊಳ್ತೀವಿ. ಅಂತ ವ್ಯಕ್ತಿ ಯಾರಿದ್ದಾರೆ? ರಾಜಕಾರಣಿ ನುಂಗಪ್ಪ. ಅವನು ಟೆನ್ಷನ್ ಆದಾಗ ಪುಸು 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 ಅಂತ ಸಿಗರೇಟ್ ಸೇದ್ತಾ ಇರ್ತಾನೆ. ಸರಿ ಸರಿ, ಆ ರಾಜಕಾರಣಿ ನುಂಗಪ್ಪನ ಸಿಗರೇಟ್ ಸೇದೋ ಚಟನ ನಾ ಬಿಡಿಸ್ತೀನಿ. ನಾನು ನಿನಗೆ ವಿಶೇಷವಾದ ಶಕ್ತಿ ಕೊಡ್ತೀನಿ. ನೀನು ನುಂಗಪ್ಪನ ಕಣ್ಣಿಗೆ ಮಾತ್ರ ಕಾಣಿಸ್ತೀಯ. ಅವನ ಶಿಷ್ಯನ ಕಣ್ಣಿಗೆ ಹೂ ಕಾಣಿಸೋದಿಲ್ಲ. ಈ ಶಕ್ತಿನ ಬಳಸ್ಕೊಂಡು ಅವನ ಚಟನ ಬಿಡಿಸು. ಅವನ ಸುತ್ತ ಇರೋ 100 ಜನ ಆ ಚಟನ ಬಿಡ್ತಾರೆ. ಆಯ್ತು, ಆ ನುಂಗಪ್ಪನಿಗೆ ಸಿಗರೇಟ್ ಚಟನ ಬಿಡಿಸ್ತೀನಿ. ನೋಡ, ನಾನು ಆ ಕಡೆ ಹೋಗಿ ಕದ್ದು ಸಿಗರೇಟ್ ಸೇದಿ ಬರ್ತೀನಿ. ಯಾರಾದ್ರೂ ಬಂದ್ರೆ ಇಲ್ಲೇ ನಿಲ್ಸು, ಬಿಡ್ಬೇಡ. ಸರ್, ನಂಗೊಂದು ಸಿಗರೇಟ್ ಕೊಡಿ ಸರ್. ಅಲ್ಲ ಅಲ್ಲ, ಕದ್ದು ಸೇದನಂತ ಸೈಡಿಗೆ ಬಂದ್ರೆ ಇಲ್ಲೂ ಬಂದು ಕಾಟ ಕೊಡ್ತಾರಲ್ಲ ಈ ಜನ. ಏನಪ್ಪ ಯಾರು ನೀವು? ಜನಪ್ರಿಯ ರಾಜಕಾರಣಿಗಳು. ನಿಮ್ಮನ್ನ ಜನ ಮಾದರಿಯಾಗಿ ತಗೋತಾರೆ. ಅಂತದ್ರಲ್ಲಿ ನೀವೇ ದುಶ್ಚಟಕ್ಕೆ ಬಲಿಯಾಗಿದ್ರಲ್ಲ ಸರ್. ಸರ್, ಯಾವುದೇ ಕಾರಣಕ್ಕೂ ನೀವು ಸಿಗರೇಟ್ ಸೇದಬಾರ್ದು. ಅಪ್ಪಿ ತಪ್ಪಿ ಸಿಗರೇಟ್ ಸೇದಿದ್ರು ನಿಮ್ಮನ್ನ ನನ್ನ ಲೋಕಕ್ಕೆ ಹಾಕೊಂಡು ಹೋಗ್ಬಿಡ್ತೀನಿ. ಯಾವನೇ ಹೋಗಿ ಆ ಕಡೆ. ನಮ್ಮ ಸಾಹೇಬ್ರು ಯಾರ ಜೊತೆ ಮಾತಾಡ್ತಿದ್ದಾರೆ? ಏನ್ ಮೆಂಟ್ಲಾಗೋದ್ರಾ? ಸರ್, ಯಾರ ಜೊತೆ ಮಾತಾಡ್ತಿದ್ದೀರಾ?
ಇದಲ್ಲ ಅಯೋಗ್ಯ. ಏನಪ್ಪ ಇದು? ಅಲ್ಲ, ಒಂದ್ ಕಡೆ ಪೊಲೀಸವ್ರ ಕಾಟ, ಇನ್ನೊಂದ್ ಕಡೆ ಈ ಸಾರ್ವಜನಿಕರ ಕಾಟ. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ವಲ್ಲ. ಛೇ, ನನ್ನಂತ ರಾಜಕಾರಣಿಗೆ ಸಿಗರೇಟ್ ಸೇದೋದಕ್ಕೆ ಈ ಜಗತ್ತಲ್ಲಿ ಒಂದು ಒಳ್ಳೆ ಜಾಗ ಇಲ್ವಾ? ಯಾಕಿಲ್ಲ, ಇದೆ. ಅಲ್ಲೇ ಹೋಗಿ ಸತ್ತೀನಿ. ಏಯ್, ನೀನ್ ಇಲ್ಲೇ ಇರೋ, ಬರ್ತೀನಿ. ನೀವೆಂತ ದೊಡ್ಡ ರಾಜಕೀಯ ವ್ಯಕ್ತಿ. ಪ್ರತಿ ವರ್ಷ ಸಿಗರೇಟಿನ ಸೇದಿ 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 ಅದೆಷ್ಟು ಜನ ಸಾಯ್ತಾರೆ ಗೊತ್ತಾ? ನೀವು ಹೀಗೆ ಸಿಗರೇಟನ್ನ ಸೇದ್ತಾ ಇದ್ರೆ ನಿಮ್ಮ ಹೆಂಡತಿರು ವಿಧವೆಯರಾಗಿ ಹೋಗ್ತಾರೆ. ನನಗೆ ಸೆಕೆಂಡ್ ಸೆಟಪ್ ಇವ್ನಿಗೆ ಯಾಕೆ ಗೊತ್ತಾಯ್ತು? ನನಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ನೀವ್ ಹಿಂಗೆ ಸಿಗರೇಟ್ ಸೇದ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಅಪ್ಪ ಇಲ್ದಿರೋ ಹಾಗಾಗೋಗುತ್ತೆ. ನಿಮ್ಮ ಏರಿಯಾದ ಜನಗೆಲ್ಲ ನಾಯಕರು ಇಲ್ದಿರೋ ಹಾಗಾಗೋಗುತ್ತೆ. ಏನಯ್ಯ ಮಾಡ್ಲಿ, ಈ ಚಟ ಬಿಡಕ್ ಆಗ್ತಿಲ್ವೇ? ಪ್ರತಿ ಸತಿ ಸಿಗರೇಟ್ ಅನ್ನ ಸೇದ್ಬೇಕು ಅಂತ ಅನ್ನಿಸ್ದಾಗೆಲ್ಲ ಒಂದೊಂದು ಚಾಕ್ಲೇಟ್ ಅನ್ನ ಬಾಯಿಗೆ ಹಾಕೊಳ್ಳಿ ಅಷ್ಟೇ. ನಾನು ನಿಮ್ ತರ ಸಿಗರೇಟ್ ಅನ್ನ ಸೇದಿ ಸೇದಿ ಸತ್ತು ಪ್ರೇತಾತ್ಮ ಆಗ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನಿಮಗೆ ಈ ಸಿಗರೇಟ್ ಅನ್ನು ಸೇದಕ್ಕೆ ನಾನು ಬಿಡೋದಿಲ್ಲ. ಏನ್ ಮಾಡ್ತೀನ? ಜನ ಇಲ್ಲಿಗೂ ಬರ್ದೇ ಇದ್ರೆ ಸಾಕು. ನೀನಯ್ಯ ಬೆನ್ನಿ ಬಿಟ್ಟು ಬೇತ ಅಂತಾರೆ, ಹಿಂದೆನೆ ಬೀಳ್ತೀಯಾ? ನೀವ್ ಇದನ್ ಬಿಡೋರ್ಗು ನಾನ್ ನಿಮ್ ಪೆನ್ನ ಬಿಡಲ್ಲ. ಹಾಗಾದ್ರೆ ನಾನು ನಿಮ್ಮನ್ ಬಿಡಲ್ಲ. ಏನ್ ಮಾಡ್ತೀಯ? ತಗೊಳ್ಳಿ. ಎಲ್ಲೋದ್ರೂ ಬೆನ್ ಬಿಡಲ್ವಲ್ಲ ನೀನು? ನೀವು ಅದನ್ನ ಬಿಡೋರ್ಗು ನಾನ್ ನಿಮ್ಮನ್ನ ಬಿಡೋದಿಲ್ಲ. ಇದನ್ನ ಬಿಡಲ್ಲ. ಹೌದಾ? ಏನು ಬಿಟ್ರೆ? ಸಿಗರೇಟ್ ಸೇದೋದನ್ನ ಬಿಟ್ಟೆ. ಪ್ರಮಾಣ ಮಾಡಿ ಹೇಳಿ. ಆಯ್ತಪ್ಪ, ನಿನ್ನ ಮೇಲೆ ಹೇಗೆ? ಅಲ್ಲಲ್ಲ, ನನ್ನ ಕ್ಷೇತ್ರದ ಜನಗಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತಿಂದ ನಾನು ಸಿಗರೇಟ್ ಸೇದೋದನ್ನ ಬಿಟ್ಬಿಟ್ಟಿದ್ದೀನಿ. ನನ್ನ ಮಹಾಜನಗಳೇ, ನೀವು ಎಷ್ಟೇ ಟೆನ್ಷನ್ ಇದ್ರು ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ. ಅಕಸ್ಮಾತ್ ನೀವು ಯಾರಾದ್ರೂ ಸಿಗರೇಟ್ ಸೇದೋರಿದ್ರೆ ನನ್ನ ಹಾಗೆ ನೀವು ಸಿಗರೇಟ್ ಇವತ್ತಿಂದ ಬಿಟ್ಬಿಡಿ. ಅದೇ ರಾಜಕಾರಣಿ ನುಂಗಪ್ಪ ಸಿಗರೇಟ್ ಬಿಟ್ಬಿಟ್ರು, ಸಿಗರೇಟ್ ಬಿಟ್ಬಿಟ್ರು, ಸಿಗರೇಟ್ ಬಿಟ್ಬಿಟ್ರು. ನನಗೆ ಯಾಕೋ ಹೊಡಿತಾ ಇದ್ಯಾ? ಲೋಪದ್ದು ನುಂಗಪ್ಪ ಸಿಗರೇಟ್ ಸೇದೋದನ್ನು ಬಿಟ್ಬಿಟ್ಟ, ನನಗೆ ಮುಕ್ತಿ ಸಿಕ್ತು. ನಿನ್ನ ಮಕ್ಕ ಮುಚ್ಚ. ಮುಕ್ತಿ ಸಿಗೋದಕ್ಕೆ ಮೊದಲು ನೀನ್ ಸಾಯ್ಬೇಕು. ಅಂದ್ರೆ ನಾನು ಇನ್ನೂ ಸತ್ತಿಲ್ವಾ? ಗುಂಡು ಕಲ್ತರ ಇಲ್ಲೇ ಕೂತಿದ್ಯಾ, ಸತ್ತಿಲ್ವಾ ಅಂತ ಕೇಳ್ತಲ್ಲ. ಏನು ಕನ್ಸ್ ಕಾಣ್ತಿದ್ಯಾ? ಲೋಪದ್ದು ಕನಸಲ್ಲಿ ನಾನು ಸಿಗರೇಟ್ ಸೇದಿ ಸೇದಿ ಸತ್ತೋಗ್ಬಿಟ್ಟಿದ್ದೆ ಕಣೋ. ಕನಸಲ್ಲಿ ಸೇದಿದ್ದಕ್ಕೆ ಬಚಾವಾದೆ. ನಿಜ ಜೀವನದಲ್ಲಿ ಏನಾದ್ರು ಸಿಗರೇಟ್ ಸೇದಿದ್ಯೋ ನಾನೇ ನಿನ್ನ ಇಲ್ಲಿಂದ ಎತ್ತಿ ಕೆಳಗ್ ಬಿಸಾಕ್ಬಿಡ್ತೀನಿ. ಅಯ್ಯೋ